ಇದೀಗ 24ನೇ ACMM ನ್ಯಾಯಾಲಯ ಒಬ್ಬೊಬ್ಬ ಆರೋಪಿಗಳನ್ನು ಒಂದೊಂದು ಕಡೆ ಜೈಲಿಗೆ ಶಿಫ್ಟ್ ಮಾಡಲು ಅನುಮತಿ ನೀಡಿದೆ. ಆದ್ದರಿಂದ ಡಿ ಗ್ಯಾಂಗ್ನ ಒಬ್ಬೊಬ್ಬರು ಒಂದೊಂದು ಕಡೆ ದಿಕ್ಕಾಪಾಲಾಗಿದ್ದಾರೆ. ಯಾರು ಎಲ್ಲಿ ಹೇಳ್ತೀನಿ ಬನ್ನಿ. A1 ಪವಿತ್ರ ಗೌಡ, ಇವರು ಆಲ್ರೆಡಿ ಎಲ್ಲಿದ್ದರು? ಪರಪ್ಪನ ಅಗ್ರಹಾರ ಜೈಲಲ್ಲಿ, ಅಲ್ಲೇ ಇರ್ತಾರೆ. A2 ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಎನಿ ಟೈಮ್ ಅವರು ಶಿಫ್ಟ್ ಆಗ್ತಾರೆ. ಮತ್ತು ರಾಜ್ಯದ 9 ಜೈಲುಗಳ ಮುಂಭಾಗದಲ್ಲಿ ಇದೀಗ ನಮ್ಮ ರಿಪೋರ್ಟರ್ಗಳಿದ್ದಾರೆ. ಎಲ್ಲ ಜೈಲುಗಳ ಮುಂಭಾಗದಿಂದ ನೇರ ಪ್ರಸಾರವನ್ನು ನಾವು ನಿಮಗೆ ಮಾಡ್ತೀವಿ. A3 ಪವನ್, ಆತನನ್ನು ಮೈಸೂರು ಜೈಲಿಗೆ ಕಳುಹಿಸಲಾಗ್ತಾ ಇದೆ. A4 ರಾಘವೇಂದ್ರ, ಗೊತ್ತಲ್ಲ ಯಾರು ಅಂತೇಳಿ, ಅಭಿಮಾನಿ ಸಂಘದ ಅಧ್ಯಕ್ಷ, ಈತನನ್ನು ಮೈಸೂರು ಜೈಲಿಗೆ ರವಾನಿಸಲಾಗ್ತಾ ಇದೆ. A5 ನಂದೀಶ್ ಕೂಡ ಮೈಸೂರು ಜೈಲಿಗೆ. ಇನ್ನು A6 ಜಗದೀಶ್ ಶಿವಮೊಗ್ಗ ಜೈಲಿಗೆ. A7 ಅನುಕುಮಾರ್ ಪರಪ್ಪನ ಅಗ್ರಹಾರ ಜೈಲಲ್ಲೇ ಉಳಿತಾನೆ. A8 ರವಿ ತುಮಕೂರು ಜೈಲಿಗೆ ಶಿಫ್ಟ್ ಆಗ್ತಾನೆ. A9 ಧನರಾಜ್ ಧಾರವಾಡ ಜೈಲಿಗೆ. A10 ವಿನಯ್ ವಿಜಯಪುರ ಜೈಲಿಗೆ. A11 ನಾಗರಾಜ್ ಕಲಬುರಗಿ ಜೈಲಿಗೆ. A12 ಲಕ್ಷ್ಮಣ್ ಶಿವಮೊಗ್ಗ ಜೈಲಿಗೆ. A13 ದೀಪಕ್ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರ್ತಾನೆ. A14 ಪ್ರದೋಷ್ ಬೆಳಗಾವಿ ಜೈಲಿಗೆ. A15 ಕಾರ್ತಿಕ್ ತುಮಕೂರು ಜೈಲಿಗೆ, ಆಲ್ರೆಡಿ ಇದ್ದಾರೆ ಅಲ್ಲೇ. A16 ಕೇಶವಮೂರ್ತಿ ತುಮಕೂರು ಜೈಲು. A17 ನಿಖಿಲ್ ತುಮಕೂರು ಜೈಲು. 4 ತುಮಕೂರಲ್ಲಿದ್ದಾರೆ. ಉಳಿದ ಎಲ್ಲ ಕಡೆ ಶಿವಮೊಗ್ಗ, ವಿಜಯಪುರ, ಧಾರವಾಡ, ಕಲಬುರಗಿ, ಬಳ್ಳಾರಿ, ಮೈಸೂರು, ಧಾರವಾಡ, ಕಲಬುರಗಿ, ಬೆಳಗಾವಿ 9 ಕಡೆ ಈಗ ಹಂಚಿ ಹರಿದು ಹೋಗಿದ್ದಾರೆ. ಈಗ ದರ್ಶನ್ ಅವರ ಬಳ್ಳಾರಿ ಜೈಲು ಭಾರತದಲ್ಲಿರೋ ಭದ್ರ ಜೈಲುಗಳ ಪೈಕಿ ಬಳ್ಳಾರಿ ಕಾರಾಗೃಹ ಕೂಡ ಒಂದು. ಅಂಡಮಾನ್ ಜೈಲಿನ ನಂತರ ಭಾಳ ಭದ್ರತೆ ಇರುವಂಥ ಜೈಲು ಇದಾಗಿದೆ. ಓಡಿಸ್ರು ಏನಾದರೂ ಅಪರಾಧವೆಸಗಿದರೆ, ಅಪರಾಧ ಕೃತ್ಯ ಎಸಗಲು ಯತ್ನಿಸಿದರೆ ಬಳ್ಳಾರಿ ಜೈಲು ಕೂಡ ಅಚ್ಚರಿ. ಅಂದರೆ ಇದೇ ಜೈಲಲ್ಲಿ ದರ್ಶನ್ ಶೂಟಿಂಗ್ ಕೂಡ ಮಾಡಿದರು. ಬಳ್ಳಾರಿ ಜೈಲು ಕೂಡ ದರ್ಶನ್ಗೆ ಭಾಳ ಚಿರಪರಿಚಿತ. ಕೈದಿಯಾಗಿ ನಡೆಸಿದ್ದ ಜೈಲಿಗೆ ಅಸಲಿ ಖೈದಿಯಾಗಿ ಇದೀಗ ಶಿಫ್ಟ್ ಆಗ್ತಾ ಇದ್ದಾರೆ. ಬಳ್ಳಾರಿ ಜೈಲಲ್ಲೇ ದರ್ಶನ್ ನಟನೆಯ ಚೌಕ ಸಿನಿಮಾದ ಶೂಟಿಂಗ್ ಕೂಡ ಆಗಿತ್ತು. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲೇ ಖೈದಿಯಾಗಿ ದರ್ಶನ್ ನಟನೆ ಮಾಡಿದರು. ಬಳ್ಳಾರಿ ಜೈಲಿನ ವಿಶೇಷತೆ ಈಗ ನಿಮ್ಮ ಮುಂದಿಡ್ತಾ ಹೋಗ್ತೀನಿ. ಅಂಡಮಾನ್ ಬಿಟ್ಟರೆ ಕಠಿಣ ಜೈಲು ಅಂತ ಇದ್ದಿದ್ದೇ ಬಳ್ಳಾರಿ ಜೈಲು. ಅಂಡಮಾನ್ ನಂತರ ಅತ್ಯಂತ ಕಠಿಣ ಜೈಲು ಅಂತಂದರೆ ಬಳ್ಳಾರಿ ಜೈಲು. ಬಳ್ಳಾರಿ ಕಾರಾಗೃಹ 1884ರಲ್ಲಿ ಬ್ರಿಟಿಷರಿಂದ ನಿರ್ಮಾಣವಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾನಿ ಅವರು ಕೂಡ ಬಳ್ಳಾರಿ ಜೈಲಲ್ಲಿದ್ದರು ಕೆಲವು ದಿನಗಳ ಕಾಲ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇವರಿಬ್ಬರನ್ನು ಬಂಧಿಸಲಾಗಿತ್ತು. ಬಳ್ಳಾರಿ ಜೈಲಲ್ಲಿ ಇವರಿಬ್ಬರು ಕೂಡ ಇದ್ದರು. ಅಡ್ವಾಣಿಯವರು ಬೆಂಗಳೂರು ಜೈಲಲ್ಲಿ ಕೂಡ ಇದ್ದರು. ಸದ್ಯ 9 ಬ್ಯಾರಕ್ಗಳಿರೋ ಜೈಲಲ್ಲಿ ಒಟ್ಟು 385 ಖೈದಿಗಳಿದ್ದಾರೆ. 100ಕ್ಕೂ ಹೆಚ್ಚು ಜನ ಕೊಲೆ ಆರೋಪಿಗಳಿದ್ದಾರೆ. ಭೀಮಾ ತೀರದ ಹಂತಕರ ಪೈಕಿ ಕೆಲವರು ಇದೇ ಬಳ್ಳಾರಿ ಜೈಲಲ್ಲಿದ್ದಾರೆ. ಆ ಜೈಲಿಗೆ ಶಿಫ್ಟ್ ಆಗ್ತಾರೆ ದರ್ಶನ್. ಇನ್ನು ಅಲ್ಲಿಂದ ಕೋರ್ಟ್ ಕಲಾಪಕ್ಕೆ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ, ಯಾಕಂದರೆ ನಾಳೆಗೆ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾಗ್ತಾ ಇದೆ. ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಇವತ್ತು ರಾತ್ರಿನೇ ಮಾಡ್ತಾರಾ ಅಥವಾ ನಾಳೆ ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಮಾಡ್ತಾರಾ ಶಿಫ್ಟ್ ಕಾದು ನೋಡಬೇಕಾಗಿದೆ. ಇನ್ನು ಬಳ್ಳಾರಿ ಜೈಲಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ವ್ಯವಸ್ಥೆ ಇರುವಂಥ ಸೆಲ್ಗಳಿದೆ. ನಟೋರಿಯಸ್ ಬಚ್ಚಾ ಖಾನ್ ಇದೇ ಜೈಲಿನಲ್ಲಿದ್ದ. ಸದ್ಯ ಪೆರೋಲ್ ಮೇಲೆ ಹೊರಗಡೆ ಬಂದಿದ್ದಾನೆ ಬಚ್ಚಾ ಖಾನ್. ಯಾವಾಗ ದರ್ಶನ್ ಫೋಟೋ ರಿಲೀಸ್ ಆಯಿತು, ಅದು ಕೂಡ ವಿಲ್ಸನ್ ಗಾರ್ಡನ್ ನಾಗಾನ ಜೊತೆ ರಿಲೀಸ್ ಆಯಿತು. ಆ ನಂತರ ಸತ್ಯ ಎನ್ನುವಾತನಿಗೆ ಫೋನ್ ಮಾಡಿ ಮಾತಾಡ್ತಾನೆ. ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟು ಮಾಡಿತು. ಇದು ಏನಾಗತ್ತೆ ಅಂತಂದರೆ, ಈ ಥರ ಒಬ್ಬ ಸಜಾಬಂದಿ ಖೈದಿ, ಕುಳ್ಳಸೀನಾ, ನಾಗ, ದರ್ಶನ್, ಆಮೇಲೆ ವಿಲ್ಸನ್ ಗಾರ್ಡನ್ ನಾಗ,
ಇವರೆಲ್ಲ ಈ ರೀತಿ ರಾಜಾರೋಷವಾಗಿ ಟೀಪಾಯಿ ಹಾಕ್ಕೊಂಡು ಟೀ ಕುಡ್ಕೊಂಡು ಇದ್ದರೆ ಹಾಗಂತ ಅಲ್ಲಿ ಸಿಗರೆಟ್ ಸೇದಲ್ವಾ ಬೀಡಿ ಸೇದಲ್ವಾ ಅಂತ ನೀವು ಕೇಳ್ತೀರಿ. ಸೇದ್ತಾರೆ, ಕದ್ದು ಮುಚ್ಚಿ ಸೇದ್ತಾರೆ. ಈ ಥರ ರಾಜಾರೋಷವಾಗಿ ಅಲ್ಲ. ಯಾಕೆ ಇದು ಇಶ್ಯೂ ಆಗತ್ತೆ ಅಂತಂದರೆ, ದರ್ಶನ್ ಅಂತ ಸ್ಟಾರ್ಗಳನ್ನು ಒಂದು ಕೊಲೆ ಆರೋಪದಲ್ಲಿ ಒಳಗೋಗಿದ್ದಾಗ ನೀವು ಇಂಥ ಐಷಾರಾಮಿ ಜೀವನವನ್ನು ಜೈಲೊಳಗೆ ನೀವು ಕೊಡ್ತೀರಿ ಅಂತ ಹೇಳುವಾಗ ಮತ್ತು ಹೊರಗಿದ್ರೇನು ಮತ್ತು ನೀವು ಸಮಾಜಕ್ಕೇನು ಸಂದೇಶ ಕೊಡ್ತೀರಿ? ಕಾನೂನೆಲ್ಲ ಒಂದೇ ಕೇಳಲ್ವ ನಾಳೆ? ಆ ಕಾರಣಕ್ಕಾಗಿ ಆಗ್ತಾರೆ. ಯಾರೋ ಮೂರನೇ ವ್ಯಕ್ತಿಗೆ ಹಿಂಗಾಯ್ತಂತೆ ಮತ್ತೊಂದು ಆಯ್ತಂತೆ. ಈಗ ಶಶಿಕಲಾ ವಿಚಾರಕ್ಕೂ ಬಂದಾಗಲೂ ಕೂಡ ಕರ್ನಾಟಕದವರಿಗೆ ಅದೊಂದು ಸುದ್ದಿ ಆಯಿತು ಬಿಟ್ಟರೆ ಅದ್ರ ಜೊತೆ ದೊಡ್ಡ ಎಫೆಕ್ಷನ್ ಏನು ಇರಲಿಲ್ಲ. ಹಿಂಗೆಲ್ಲ ಕೊಡ್ತಾರಂತ. ಡಿ ರೂಪಾ ಅವರು ಅದರ ಬಗ್ಗೆ ಕಂಪ್ಲೇಂಟ್ ಮಾಡಿದಾಗ ಅದು ರಾಷ್ಟ್ರ ಮಟ್ಟದ ಸುದ್ದಿ ಆಯಿತು. ಯಾಕಂದರೆ ಅಲ್ಲೂ ಕೂಡ ಕಾನೂನು ಪಾಲನೆ ಆಗಲೇಬೇಕಾಗತ್ತೆ. ಆ ಸಂದರ್ಭದಲ್ಲಿ ಜೈಲಾಧಿಕಾರಿಗಳ ಸಸ್ಪೆಂಡ್ ಆಯಿತು. 2 ಕೋಟಿ ರೂಪಾಯಿ ತಗೊಂಡಿದ್ರು ಅಂತ ಆಯಿತು. ಇದೀಗ ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿ ಸಾಮ್ರಾಜ್ಯಕ್ಕೆ ರಾಜ್ಯ ಸರ್ಕಾರ ಬೆಚ್ಚಿ ಬಿದ್ದಿದೆ. ಕಾಟೇರನನ್ನು ಹಿಳ್ಳಲಗ ಜೈಲಿಗೆ ಶಿಫ್ಟ್ ಮಾಡುವಂತೆ CM ಸಿದ್ದರಾಮಯ್ಯ ಖಡಕ್ ವಾರ್ನಿಂಗ್ ಕೊಟ್ಟಿದ್ದರು. ಆದರೆ CMಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ದರ್ಶನ್ ಪರ ಇರುವಂಥ ಕೆಲ ಸಚಿವರು ನೋಡಿ, ಪರ ಇರಬಾರ್ದು ಅಂತೇನಿಲ್ಲ, ಆದರೆ ಒಂದು ಆರೋಪ ಮಾಡಿದಾಗ ನೀವು ಹೆಂಗೆ ನಿಂತ್ಕೊಂಡ್ಬಿಡ್ತೀರಿ? ಕೆಲ ಸಚಿವರು ಶಾಸಕರು ಬ್ಯಾಟ್ ಬೀಸ್ತಿರೋದು ಗೃಹ ಇಲಾಖೆ ಅಡಕತ್ತೆರೆಯಲ್ಲಿ ಸಿಲುಕಿದೆ. ಪರಮೇಶ್ವರ್ ಅವರಿಗೆ 4 ಸಚಿವರು ಮತ್ತು ಒಬ್ಬರು ಶಾಸಕರು ತೀವ್ರ ಒತ್ತಡ ಹೇರಿದಾಗ ಅವರು ಕೂಡ ಹೇಳಿರ್ತಾರೆ ಪೊಲೀಸ್ ಅಧಿಕಾರಿಗಳಿಗೆ, ಕೋರ್ಟ್ಗೆ ಹಾಕ್ರಿ ಹೇಳಿರ್ತಾರೆ. CM ಜೊತೆ ಮಾತಾಡಿದರು, ಕೋರ್ಟ್ಗೆ ಹಾಕಿದ್ದಾರೆ. ಕೋರ್ಟ್ಗೆ ಆದ ನಂತರ ಏನಾಯಿತು ಬನ್ನಿ, ಅದರ ವರದಿ ನಿಮ್ಮ ಮುಂದೆ. A1 ಆರೋಪಿ ದರ್ಶನ್ ಅಲಿಯಾಸ್ ಡಿ ಬಾಸ್. ದಮ್ ಮಾರೋ ದಮ್ ಸ್ಟಾರ್ ವಿರುದ್ಧ ಮತ್ತೆ ಕೇಸ್. ಸಮಾಜದಲ್ಲಿ ತಪ್ಪು ಮಾಡಿದವರು ಕ್ರಿಮಿನಲ್ಗಳನ್ನ ಜೈಲಿಗೆ ಹಾಕೋದು ಶಿಕ್ಷೆ ಅನುಭವಿಸೋಕೆ. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವಾಗಿ ಕೈದಿಗಳಿಗೆ ಮನ ಪರಿವರ್ತನೆ ಆಗುವ ಪುಣ್ಯ ಸ್ಥಾನವೇ ಜೈಲು. ಆದರೆ ಈ ಮಾತು ಕೇವಲ ಮಾತಿಗಷ್ಟೇ ಸೀಮಿತವಾಗಿದೆ. ಮನೆ ಊಟ ಸಿಗ್ತಿಲ್ಲ, ಜಿಮ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಕಟಕಟೆ ಮೆಟ್ಟಿಲು ಹತ್ತಿದ ಕಾಟೇರ ಈಗಲೂ ಗಡವನ್ ತರಾನೇ ಇದ್ದಾನೆ. ರೌಡಿಗಳ ಜೊತೆ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಟೀ ಕುಡಿಯುತ್ತಾ ಸಿಗರೇಟ್ ಸೇದುತ್ತಾ ಹರಟೆ ಹೊಡೆಯುತ್ತಿದ್ದಾನೆ ನಟ ದರ್ಶನ್. ಅಷ್ಟೇ ಅಲ್ಲ, ರೌಡಿ ಶೀಟರ್ ಮಗನ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದ. ರಿಪಬ್ಲಿಕ್ ಕನ್ನಡ ಸತತ ವರದಿಯಿಂದ ಎಚ್ಚೆತ್ತ ಸರ್ಕಾರ ಹಾಗೂ ಇಲಾಖೆ ಆ 3 ಘಟನೆಗೆ 3 FIR ದಾಖಲಿಸಿದೆ. ಕಾರಾಗೃಹದ ಆಕ್ಟ್ ಅಡಿ ಅಂಡರ್ ಸೆಕ್ಷನ್ 42 FIR ದಾಖಲಾಗಿದ್ದು, ದರ್ಶನ್ A1 ಆಗಿದ್ರೆ ನಾಗರಾಜ್ A2, ವಿಲ್ಸನ್ ಗಾರ್ಡನ್ ನಾಗ A3, ಕುಳ್ಳಾಸೀನಾ A4 ಆಗಿದ್ದಾರೆ. ವಿಡಿಯೋ ಕಾಲ್ ಮಾಡಿದ ಕೇಸ್ನಲ್ಲೂ ದರ್ಶನ್ A1 ಆಗಿದ್ದಾರೆ, ಧರ್ಮ A2, ಸತ್ಯ A3 ಆಗಿದ್ದಾರೆ. 3ನೇ FIR ನಲ್ಲಿ ಜೈಲು ಅಧಿಕಾರಿಗಳಾದ ಸುದರ್ಶನ್ KS, ಮುಜೀಬ್, ಪರಮೇಶ್ ನಾಯಕ್, KB ರಾಯಮನೆ ಹೆಸರಿದೆ. ದರ್ಶನ್ ರೀತಿ ಪ್ರಜ್ವಲ್ಗೂ ಸಕಲ ಸೌಲಭ್ಯ. ಸೆಂಟ್ರಲ್ ಜೈಲಿನಲ್ಲಿ ಪ್ರಜ್ವಲ್ಗೂ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಿದೆ ಎಂಬ ಆರೋಪವಿದೆ. ಆದರೆ ಜೈಲಿನಲ್ಲಿ ಎಲ್ಲಾ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡುತ್ತೀವಿ ಎಂದು ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಘಟನೆ ನಡೆದ ಮೇಲೆ ಇಡೀ ಅಲ್ಲಿ ಏನು ಪ್ರಿಸನ್ನಲ್ಲಿ ಏನೆಲ್ಲ ನಡೀತಾ ಇದೆ, ದರ್ಶನ್ ಅವರು ವಿಚಾರ ಒಂದೇ ಅಲ್ಲ, ಬೇರೆ ಎಲ್ಲ ವ್ಯವಸ್ಥೆಯನ್ನು ಕೂಡ ರಿವ್ಯೂ ಮಾಡ್ತೇವೆ. ಯಾರಿಗೇನು ಶಿಕ್ಷೆ ಆಗಬೇಕು, ಯಾರಿಗೇನು ನ್ಯಾಯ ಸಿಗಬೇಕು, ಅದನ್ನು ನ್ಯಾಯಯುತವಾಗಿ ವಿದಿನ್ ದಿ ಫ್ರೇಮ್ವರ್ಕ್ ಆಫ್ ದಿ ಲಾ ಮಾಡ್ತೀವಿ. ನಾವು ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಳ್ಳೋವಂಥ ಅಗತ್ಯ ಇದರಲ್ಲಿಲ್ಲ. ವಿಡಿಯೋ ಕಾಲ್ನಲ್ಲಿ ದರ್ಶನ್ ಜೊತೆ ಮಾತಾಡಿದ್ದ ಸತ್ಯವನ್ನ ಪರಪ್ಪನಾಗ್ರಹಾರ ಪೊಲೀಸರು ವಶಕ್ಕೆ ಪಡೆದರು. ಹುಳಿಮಾವು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ವಿಚಾರಣೆಯು ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.